2.5 3 ಲಕ್ಷ ರೂಪಾಯ ಯಾರು ಕೊಡ್ತಾರವ? ಹುಚ್ಚರ ಸಂತಿದೆಲ್ಲ. ಅವ ಇದು ಮಾತು ಬೇಡ, ಸುಮ್ಮನೆ ಹುಡುಗಿ ಮತ್ತು ಹುಡುಗಿ ಮನೆಯವ್ರನ್ನ ಇಲ್ಲ ಕರ್ಸು ಅವ್ರು ಇವ್ರನ್ನ ಬೆಟ್ಟಾಗನ ನೋಡೋಣ, ಹುಡುಗಿ ಹಂಗದಾಳ ಅಂತ ನೋಡೋಣ, ಮಂತ್ಯಾನಕ್ಕೆ ಏನಾಗಿದೆ ದಾಡಿ ಅಂತ ನೋಡೋಣ, ರೊಕ್ಕ ಯಾಕೆ ಬೇಕಂತ ಕೇಳೋಣ. ಆಮೇಲೆ ಇದು ಏನದು ಅವ್ನ ಬ್ರೋಕರ್ ಅವ ಹಂಗ ಏನು ಎಲ್ಲ ತಿಳ್ಕೊಳ್ಳೋಣ. ಏನಪ್ಪ ಇವನೇ ಅಂತಾನ ಒಟ್ಟು. ಅಣ್ಣ ನೀ ಒಬ್ಬ ಮದುವೆ ಆದ್ರೆ ಸಾಕನ, ನಾ ಮದುವೆ ಆಗೋದು ಬೇಡ. ನಿಜ ಹೇಳ್ಬೇಕಂದ್ರೆ ನನ್ನ ಮದುವೆ ಹಾಳಾಗಿದ್ದೆ ನಿನ್ ಸಲುವಾಗಿ, ಗೊತ್ತಾನ? ಅವಾಗ ಎಷ್ಟು ಹೇಳಿದೆ ನಂಗೆ ಮದುವೆ ಫಿಕ್ಸ್ ಆಗೈತವ, ಹುಡುಗಿ ಹಾಕಿ ಅವ್ರ ಮನ್ಯಾಗ ಈಗ ಮಾಡೋಣ ಅಂತ ಅದರ. ಎಷ್ಟು ಹೇಳ್ತದ ನಾನು ನಿನ್ಗೆ ಮದುವೆ ಮಾಡು ಅಂತೇಳಿ. ಒಟ್ಟ ಬೇಡ ನಿಮ್ಮ ಅಣ್ಣಂದು ಆಗ್ಲಿ ಅವ್ರ ಜೊತೆಗೆ ಮಾಡೋಣ ಹಂಗ ಹಿಂಗ ಅಂತ ಹೇಳಿ ನಿಲ್ಸಿ ಕಡಿಗೂ ಮಾಡ್ಲೇ ಇಲ್ಲ. ನೋಡವ ಅವ್ನು ಮಾತಾಡೋದು, ನಾನೇ ನನ್ನ ಸಲ ಕಾಯಿ ಅಂತ ಹೇಳಿದ್ನವ, ನೋಡ್ದೇನ ನನ್ನ ಸಲ ಕಾಯಿ ಅಂತ ಹೇಳಿದ್ನ ಅಂತ ನಾವ ಅವಂಗ. ಹೌದಪ್ಪ ನಿನ್ನೆ ಹೌದು ಪಾಪ ನಿನ್ಗೆ ಒಂದು ನೀನ್ ಮದುವೆ ಆಗತ್ತಿದ್ದಿ, ನಾನನ್ನ ಹಾಳು ಮಾಡಿದೆ ಅಂತ ಅವ್ನ ಮನ್ಸಿಗೆ ಅನ್ಸಿಲ್ಲ. ಎಂತ ತಾಯಿ ತಂದಿ ಬೇವ ಆತಾಗ ಒಂದ್ ಸ್ವಲ್ಪ ಒಬ್ಬ ಮಗನ ಬಗ್ಗೆ ವಿಚಾರ ಮಾಡ್ತೀರಿ, ಒಬ್ಬ ಮಗನ ಬಗ್ಗೆ ವಿಚಾರನ ಮಾಡಲ್ಲ. ಏಯ್ ಬಾಯ್ ಮುಚ್ಚ ಸಾಕು, ಏನದ್ ಮಾತಾಡೋದ್ ನೀನು? ವಿಚಾರ ಮಾಡ್ಲಾರ್ದನ ನಿಮ್ಮನ್ನ ಹೆತ್ತು ಸಾಕಿ ಬೆಳೆಸಿ ಇಷ್ಟೆಲ್ಲ ದೊಡ್ಡವ್ರು ಮಾಡಿ ಇಷ್ಟೆಲ್ಲ ನಾವು ನಿಮ್ಗೋಸ್ಕರ ಜೀವನ ತೆಗೆದೇವನ. ಮತ್ತೆ ಬಾಲಿಗೆ ಈ 3-4 ಹುಡುಗ್ಯಾರ ನೋಡಿದ್ವಿ ಈಗ, ಹೌದಾ? ಹುಡುಗ್ಯಾರ ಒಪ್ಪಿಗೆ ಆದ್ರ ಅವ್ರ ಮನ್ಯಾಗ ಎಷ್ಟು ಕಂಡೀಷನ್ ಹಾಕಿದ್ರಿ ಈಗ? ನೋಡಿದಿ, ನೀನು ನೋಡಿದಿ. ಅಷ್ಟೆಲ್ಲ ನಮ್ಮ ಹತ್ರ ಇಲ್ಲ ಅಂತೇಳಿ ಅವ್ರು ಕೊಡಲ್ಲ ಅಂತಂದ್ರು. ಈಗ ಏನೋ ಒಂದು ಅವ್ರಿಗೆ ಏನೂ ಇಲ್ಲಂತೆ, ಹುಡುಗಿ ತಂದದಾಳಂತೆ, ಬರೀ ದುಡ್ಡು ಕೊಟ್ರೆ ಸಾಕಂತೆ, ಅವ್ರು ಮದುವೆ ಮಾಡ್ಕೊಂತಾರೆ. ಹುಡುಗಿ ಫೋಟೋ ಕಳಿಸ್ಯಾರ, ಇವತ್ತು ಬೆಳಗ್ಗೆ ತೋರಿಸ್ತೀನಿ ತಡಿ. ಫೋನ್ ಮಾಡಿದ್ರು ಬೆಳಗ್ಗೆ ನಂಗೆ 10 ಗಂಟೆಗೆ. ನಮ್ಮ ಮನ್ಯಾಗ ಒಪ್ಕೊಂಡಾರ ಅಂತ ಹೇಳೇನಿ ನಾನು. ನೀವು ಮತ್ತು ಹೂ ಅಂತ ಜಗಳ ತೆಗಿಯಂಗಿಲ್ಲ, ಅಷ್ಟೇ. ಈಗ ಹೇಳೇನಿ ನಾನು, ಫೋಟೋ ತೋರಿಸ್ತೀನಿ. ಹುಡುಗಿ ನಂಗಂತೂ ಇಷ್ಟ ಆದ್ಲು. ನೋಡು ಹಂಗೆ ಸುಮಾರಾಗಿ ಅದಾಳ, ಆದ್ರೆ ಅಲ್ಲ ಸುಮಾರಾಗಿ ಅದಾಳ ಬಿಡು, ಹುಡುಗಿ ಏನು ಚಂದೆ ಅದಾಳ. ಆದ್ರೆ ಒಂದೇ ಇದು ಏನದು ಬೆಳ್ಳಗೂ ಅದಾಳ, ತೆಳ್ಳಗೆ ಭಾಳ ಅದಾಳ ಅಂತ. ನೀನು ತೆಳಗ ಇದ್ದಿಲ್ಲ, ಲಗ್ನ ಆದ್ಮೇಲೆ ನೋಡಿ ಪುರೇ ಉಬ್ಬಿದಂಗೆ ಉಬ್ಬಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರ, ಎಲ್ಲ ಹೊತ್ತು ನಕಲಿನ ನಿಮ್ದೇನ ತಗ ಹೋಗ್ಬಿಡ್ರಿ, ತೆಳಗಿದ್ರಿಕೋಲ್ದಕ್ಕಳ ಮದುವೆಗಿಂದ ದಪ್ಪಕ್ಕಳ. ಆದ್ರೆ ಈಗ ಏನ್ ಮಾಡೋದ್ರಿ ಈಗ? ಅಲ್ಲ 2.5-3 ಲಕ್ಷ ರೂಪಾಯಿ ಕೊಡೋದಾದ್ರೆ ಹೆಂಗ? ಅವ ನೀವ್ ಅದ್ ಏನ್ ಮಾಡ್ತೀರ ನಂಗೆ ಗೊತ್ತಿಲ್ಲ, ನಾನು ದುಡ್ಡು ಪಗಾರ ಕೊಟ್ಟೇನೆ ಇಲ್ಲ. ಅಣ್ಣ ನೀ ರೊಕ್ಕ ಕೊಡು. ನಾನು ಎಲ್ಲಿಂದ ಕೊಡ್ಲಿ ಮರ ನಿಂಗ್ ರೊಕ್ಕನ? ಅಣ್ಣ ಎಲ್ಲಿಂದ ಕೊಡ್ಲೆ? ಮೆಡಿಕಲ್ ಶಾಪ್ ಹಾಕೊಂಡಿಯಲ್ಲಪ್ಪ, 4 ಲಕ್ಷ ರೂಪಾಯಿ ಖರ್ಚು ಮಾಡಿ ದುಡ್ಯಾಕತ್ತಿ ಇಲ್ಲ ಅದ್ರಾಗ. ಕೊಡು 1 ಲಕ್ಷ ರೂಪಾಯಿ ನೀನು. ಅವ ಏನವ ಹಿಂಗಂತ ನೀವ್ನ? 1 ಲಕ್ಷ ರೂಪಾಯಿ ನಾನ್ ಯಾಕೆ ಕೊಡ್ಬೇಕು ಇವ್ ಮದ್ವೆ ಆಗಕ್ಕ? ನೋಡ್ದೇನ ಹೊಡ್ತಾನ? ನೋಡ್ದೇನವ ಅಲ್ಲ, ಇವ ದವಾಖಾನೆಗಿದ್ದಾಗ ನಾ ಪ್ರತಿ ತಿಂಗಳು ತನ್ನ ಸಂಬಳ ನಿನ್ ಕೈ ಕೊಟ್ಟೇನವ. ಏನ್ ಮಾಡಿದೇವ ರೊಕ್ಕನಿಲ್ಲ ನೀನು? ಏನವ ಮಾಡಿದಿ? ನಿನ್ ದವಾಖಾನಿಗೆ ಅಪ್ಪ ಹಾಕಿರೋದು ಎಲ್ಲ ರೊಕ್ಕನು ಮನ್ಯಾಗಿರೋದು ಇಲ್ದೇ ಇರೋದು ತೊಳೆದು ಬಳದು ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದು ಎಲ್ಲ ನಿನ್ನ ಹಾಸ್ಪಿಟ್ಲ್ ಖರ್ಚಿಗೆ ಹಾಕಿರೋದು. ಹತ್ತತ್ರ ಎಷ್ಟು ಹೋಗೈತ್ ರೊಕ್ಕ ಅನ್ನೋದರ ಯೋಚನೆ ಐತ ನಿನಗೆ? ನಿನಗೆ ಹೇಳಿದ್ರೆ ಬೇಜಾರಕ್ಕಿ ಅಂತೇಳಿ ಇವ್ರು ಹೇಳಿಲ್ಲ, ನಾ ಹೇಳ್ತೇನೆ ಕೇಳಿ. ಇವತ್ತು ಹತ್ತತ್ರ ಏನಿಲ್ಲ ಅಂದ್ರು 8-9 ಲಕ್ಷ ರೂಪಾಯಿ ಖರ್ಚಾಗೈತಿ ನಿನ್ ದವಾಖಾನಿಗೆ. ಅವ ಗೊತ್ತಾ? ಅದ್ರಾಗ ಅರ್ಧಕ್ಕರ್ಧ ರೊಕ್ಕ ಕೊಟ್ಟೆ ನಾನು ದುಡ್ದು ಕರೆಕ್ಟಾಗಿ. ಎಷ್ಟು ಬರಬ್ಬರಿ 8 ತಿಂಗಳನ್ನ ನೀನು ಹಾಸ್ಪಿಟ್ಲಾಗ ಇದ್ದಿದ್ದು, ಹೌದಾ? ಟ್ರೀಟ್ಮೆಂಟ್ ಅದು ಇದು ಗುಳಿಗೆ ಔಷಧ ಅದೇನೇನೋ ಮೆಡಿಸನ್ ಅದು ಎಂಥದೋ ಸರ್ಜರಿ ಏನು 1-2 ಅವ್ರು ಮಾಡಿದ್ ನಿನಗೆ ಅವೆಲ್ಲ ಗೊತ್ತೂ ಇಲ್ಲ ನನಗೆ. ಅಷ್ಟೆಲ್ಲ ಮಾಡಿ ಆದ್ಮೇಲೆ ಸರಿ ಹೋಗಿರೋದು ನೀನು. ಸ್ವಲ್ಪ ಬಾಯಿ ಹಿಡ್ತಾಗ ಇಟ್ಕೊಂಡು ಮಾತಾಡ, ಅಣ್ಣ ಅನ್ನೋದು ಒಟ್ಟು ಮರ್ಯಾದೆ ಇರ್ಲಿ. ನಾನು ಅವ್ಗೆ ಅನ್ಬೇಕಂತ ಅನ್ನತಿಲ್ವೇ, ಎದಕ್ ಕೊಡ್ಬೇಕು ಅನ್ನಲ್ಲ ರೊಕ್ಕ, ಅದಕ್ಕೆ ಹೇಳತ್ತೀನಿ. ಅವ್ನು ನಾ ದುಡ್ದು ಹಿಂಗೆ ಖರ್ಚು ಮಾಡೇನಪ್ಪ ನಿನಗೆ, ಮತ್ತು ತಮ್ಮಗೆ 1 ಲಕ್ಷ ರೂಪಾಯಿ ಯಾಕೆ ಕೊಡ್ಬೇಕಂತ ಕೇಳ್ತಾನೆ. ಮತ್ತೆ ನಂಗೆ ಸಿಟ್ಟು ಬರಂಗಿಲ್ಲ ನವ. ಹೇಳಿ ನೀನ ನೋಡೋಣ ಹಂಗಾರೆ. ನೀನು ಹಂಗೆ ಕೇಳಬಾರ್ದಪ್ಪ. ಅಲ್ಲ ಅಕಸ್ಮಾತ್ ನೀ ಅವ್ನು ಖರ್ಚು ಮಾಡ್ಯಾನ ಅಂತ ನೀ ಕೊಡೋದಲ್ಲ. ಅಕಸ್ಮಾತ್ ಈಗೇನೋ ಅವ್ನು ತಮ್ಮಗೊಂದು ಲಗ್ನ ಆಕೈತಿ ಅನ್ನೋದಾದ್ರೆ 1 ಲಕ್ಷ ರೂಪಾಯಿ ಏನೋ ಒಂದು ತಮ್ಮನ ಪ್ರೀತಿ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ನೀನು ಯಾಕೆ ಹಂಗಂದಿ? ಅಲ್ಲವಾ, ಆದ್ರೆ ಈಗ ನಾನು ಕೊಡ್ತೇನೆ ಇಲ್ಲಂತಲ್ಲ, ನನಗೆ ಒಮ್ಮೆ ಕೇಳಿದ್ನಲ್ಲ, ಹಂಗೆ ಒಂಥರ ಯಾಕೆ ಕೊಡ್ಬೇಕು ಅಂತ ಕೇಳಿದೆ ನಾನು. ಆಯ್ತು ಬಿಡು, ಈಗ 1 ಲಕ್ಷ ರೂಪಾಯಿ ಅಲ್ಲ ಕೊಡ್ತೀನಿ. 1 ಲಕ್ಷ ಯಾಕೆ, 1-1.5 ಲಕ್ಷ ರೂಪಾಯಿನೇ ಕೊಡ್ತೀನಿ. ಬೇಕಾದ್ರೆ ನನ್ನ ಕಡೆ ಈಗ ಸದ್ಯಕ್ಕೆ ಇರೋದು 1-1.5 ಲಕ್ಷ ರೂಪಾಯಿ ಆಕತ್ತೆ, ಅಷ್ಟೇ, ಭಾಳ ಆಗೋದಿಲ್ಲ. ನೋಡಪ್ಪ, ಆ ಹುಡುಗಿನ ಅವ್ರವ್ವನ ಅಪ್ಪನ ಬರಕ್ಕೆ ಹೇಳಪ್ಪ ನೀನು. ಏನು ಬರಕ್ಕೆ ಹೇಳು, ನೋಡೋಣ ಹೆಂಗ ಏನು ಎತ್ತ ಯಾರು ಎಲ್ಲಿ ಯಾರು ಸ್ವಲ್ಪ ಗೊತ್ತಾಗ್ಲಿ. ಸುಮ್ಮನೆ ರೊಕ್ಕ ಕೊಡೋಕ್ಕಾಗಲ್ಲ ನೋಡು, ಅದಕ್ಕೆ ಹೇಳಿದೆ. ಅವ ಬರಕ್ಕೆ ಹೇಳೋದ್ಕಿಂತ ನಾವೇ ಹೋಗಿ ನೋಡ್ಕೊಂಬರನ್ ಬಿಡು, ಹೆಂಗಿದ್ರು ಅವ್ರ ಮನೆ ನೋಡ್ಬೇಕಲ್ಲ. ಅದು ಸರಿನಾ ಅನ್ನ. ಆಯ್ತು ಹಂಗ ಮಾಡಂತವ, ಏನೋ ಹೋಗಿ ನೋಡ್ಕೊಂಡು ಬರೋಣಂತೆ. ಅದು ಅವರಿಗೆ 3 ಜನ ಹೆಣ್ಮಕ್ಳಂತೆ. ಇಬ್ರು ರೊಕ್ಕ ತಗೊಂಡೆ ಮದುವೆ ಮಾಡ್ಕೊಟ್ಟಿದ್ದಂತೆ. ಮತ್ತೆ ಇಕ್ಕಿ ಕಡೆನೇ ಎಷ್ಟು ಬರ್ತದೆ ಅಷ್ಟು ಇಸ್ಕೊಂಡೆ ಮದುವೆ ಮಾಡ್ಕೊಡ್ಬೇಕು ಅನ್ನತ್ತಿರೋದವ್ರು. ಬಡವ್ರಂತೆ, ಸಾಲ ಭಾಳ ಐತಂತೆ. ದುಡ್ಡು ಕೊಟ್ರೆ ಕನ್ಯೆ ಕೊಡ್ತೇವಿ ಅಂದಾರ. ಈಗಿನ ಕಾಲನೇ ಹಿಂಗೈತವ, ಏನ್ ಮಾಡ್ತೀಯ? ಹಂಗ ಮಾಡಪ್ಪ. ಏನ್ ಜನನು ಏನ ದೇವ್ರಿಗೆ ಗೊತ್ತು, ಏನು ಮಕ್ಕಳು ಮಾರಾಟಕ್ಕೆ ಇಟ್ಟಾವ ಏನಾತಾಗ. ನನಗೆ ಯಾಕ ಇದ್ರ ಮ್ಯಾಗ ನಂಬಿಕೆನ ಬರವಲ್ತು. ಆದ್ರೆ ನೀನು ಯಾಕ ಭಾಳ ಅನ್ನಕತ್ತಿ ಅಂತೇಳಿ ಸುಮ್ಮನೆ ಆಗತ್ತೆ ನೋಡ ಅಷ್ಟೆ. ಏನು ಆದರೂ ನಾನು ನಿಮ್ಮಪ್ಪ ಇನ್ನೂ ಬದುಕೇವಿ, ಸತ್ ಸುಡ್ಗಾಡೇನು ಸೇರಿಲ್ಲ. ಲಗ್ನ ಮಾಡ್ತೇವಲ್ಲ, ಅಂಥದ್ದೇನು ಹುಡುಗಿತ್ಲ, ಅಂಥದ್ದೇನು ಇದೈತಿ? ಹಂಗ ಕುಣಿತೀಯಪ್ಪ ಒಂದಳತಿ.
ಅಲ್ವೇ ಬರ್ಬರ್ದ್ ವಯಸ್ಸು ಕೂಡ್ ಬರ್ತದನವ, ಆಗ ವಯಸ್ಸು ಆಗಾಕತ್ತತಿ, ಲಗ್ನ ಮಾಡಕ್ ಕಳ್ತಿರಲ್ಲವ ನೀವು. ನಂಗೆ ನೋಡ್, ನಾ ಹೇಳ್ತೀನಿ, ನಂಗೇನ ಈಗ ಅಲ್ವೇ ಮದ್ವಿ ಮಾಡವ, ನಂಗೆ ಇಷ್ಟ. ಆಕಿನ್ನ ಫೋಟೋ ನೋಡಿದ್ನಲ್ಲ, ನಂಗೆ ಒಪ್ಪಿಗೆ ಆಗೈತಿ, ನಾ ಮಾಡ್ಕೊಂತೇನೆ, ಆಕಿನ್ನ ಮಾಡ್ಕೊಂತೇನೆ ನಾನು. ಈ ನಮ್ನಿ ನನಗೆ ಕೇಳಕ್ ಒಂಥರ ಅಸಹ್ಯ ಆಕತ್ತವ. ಅವ ಹೋಗ್ಲಿ ಬಿಡು, ಇನ್ನು ಅವ್ನಿಗೆ ಈ ವಿಚಾರವಾಗಿ ಏನು ಅನ್ಬೇಡ. ಅದೇನು ನಾಳೆ ಹೋಗು ಅನ್ನಕತ್ತಾನಲ್ಲ ನೋಡಾಕ, ಹೋಗಿ ನೋಡನ್ಬಿಡು. ಅಕಸ್ಮಾತ್ ಒಳ್ಳೆಯವರೇ ಆಗಿದ್ದು ಏನೋ ಕಷ್ಟಕ್ಕೆ ಸ್ವಲ್ಪ ರೊಕ್ಕ ಇಸ್ಕೊಳತ್ತಿದ್ರೆ ಹೋಲತ್ತಾಗ ಕೊಟ್ಟು ಮದ್ವೆ ಮಾಡಿದ್ರೆ ಆಯ್ತತ್ತಾಗ ಹೋಲತ್ತಾಗ. ಮದ್ವೆ ಇಲ್ಲೇ ತಂಗಿ ಇದ್ರೊಳಗೆ ತಾಳಿ ಕಟ್ತೀನಿ ಅಂತ ಅದನ್ನಲ್ಲ, ಹೌದಿಲ್ಲ, ಬಿಟ್ಬಿಡು ಹೋಲತ್ತಾಗ. ಮದ್ವೆ ಖರ್ಚಾದ್ರೂ ಇವನೊಬ್ಬವಂಗ ಅಷ್ಟು ನಾವು ಖರ್ಚು ಮಾಡ್ತಿದ್ವಿ, ಅದನ್ನ ಅದ್ರಾಗ ಮಾಡ್ಕೋತೀನಿ, ಆ ರೊಕ್ಕನ ಇಲ್ಲಿ ಕೊಡ್ರಿ ಅಂತ ಅದನ್ನಷ್ಟೇ. ಏನು ಮಾಡೋಕ್ಕಾಕತಿ, ಬೈದು ಅವಂಗೂ ಬೇಜಾರು ಮಾಡಿ ಯಾಕೆ ಇದು ಮಾಡ್ಬೇಕು. ನಾಳೆ ದೌಡ್ ಯಾವುದು ಕನ್ಯೆನ ಸಿಗಲಿಲ್ಲ, ಅವಾಗ ಅಯ್ಯೋ ನಾನು ಅವಾಗೆ ಹಾಕಿದ್ದೆ, ನೀವು ಇದು ಮಾಡಿದ್ರಿ, ನಾನು ಅವಾಗೆ ಹಾಕಿದ್ದೆ, ನೀವು ಇದು ಮಾಡಿದ್ರಿ ಅಂತೇಳಿ ಅವ್ನ ಕಡೆ ಅನಿಸ್ಕೊಳ್ಳೋದು ಬೇಡ. ನಿನಗೆ ಅವಾಗೆ ಹೇಳಿದೆ, ಅವ್ನು ಮದುವೆ ಮಾಡಂಗೆ ಮಾಡು, ನನ್ನ ಸಲ ಕಾಸು ಬೇಡ ಅಂತ ಎಷ್ಟು ಹೇಳಿದೆ. ನೀನು ಅದಿಯಲ್ಲ, ನೀನು ನನ್ನ ಮಾತೆ ಕೇಳಂಗಿಲ್ಲ ತಗ. ಇಲ್ಲ ಇಬ್ಬರದು ಒಂದೇ ಸಲ ಮಾಡೋಣ ಅಂತ ನಿಲ್ಸಿದ್ದಕ್ಕೆ ಅವ್ನ ಹುಡುಗಿ ಆ ಹುಡುಗಿ ಅದಿ ಅಂತದ ಏನಂತ ಕೈ ಬಿಟ್ಕೊಟ್ಟು ಹೋತಗ. ಏನು ಮಾಡೋದಪ್ಪ, ಎಲ್ಲ ನನ್ನ ಹಣೆ ಬಾರ ಒಟ್ಟು ಯಾವುದು ನಾನು ಅಂದ್ಕೊಂಡಂಗೆ ಆಗಲ್ಲ, ಸರಿನೂ ಆಗಲ್ಲ ತಗ. ಸಾಕಾಗ್ಬಿಟ್ಟೈತೆ ತಗ. ಒಟ್ಟು ಏನನ್ನ ಒಟ್ಟು ಏನಂತೇಳಿ ಅರ್ಥ ಆಗೋಲ್ತು, ಒಂದು ಲೆಕ್ಕನ ಹತ್ತುವಲ್ತು. ಹೋಗ್ಲಿ ಬಿಡಿ, ಈಗ ಅದಕ್ಕೆ ಬೇಜಾರು ಮಾಡ್ಕೊಬಿಡತ್ತಾಗ. ಹೋಲ್ ಬಿಡಪ್ಪ, ಇವನ್ ಗದ್ದಲ್ದಾಗ ನನಗೆ ಏನು ಅನ್ಕೊಂಡಿದ್ದು ಆಗವಲ್ತ ತಗ. ಇರ್ಲಿ, ಹಿಂಗಾರ ಆಗಿ ಒಂದು ಮದುವೆ ಅಂತ ಆಗ್ಲತ್ತಾಗ. ಎಲ್ಲ ಪ್ರಸಾದ ಹಾಕಿಡನ್ನೆಲ್ಲ ಬಾ ಪ್ಲೇಟಿಗೆ ಹಾಕಿಟ್ಟೆನಾ? ಹಾಕಿಟ್ಟೈತಿ. ಮತ್ತೆ ಹೇಳ್ಬೇಕು ಬೇಡ ನನಗೆ, ನೀವು ಹಾಕಿಡು ಅಂದ್ರೆ ನಾ ಹಾಕಿಟ್ಟೆ. ನೀವು ಹಾಕಿಟ್ಟು ನನಗೆ ಹೇಳು ಅಂದಿದ್ರೆ ಹಾಕಿ ಹೇಳ್ತಿದ್ದೇನ? ಅತ್ತಿಯರ ನೀವು ಎಷ್ಟು ಹೇಳ್ತೀರಿ ಅಷ್ಟು ಮಾಡೋದು ಕೆಲಸ ನಂದು ಗೊತ್ತನ. ನೀವು ಹೇಳ್ರಿ, ನಾನು ಮಾಡ್ತೇನೆ. ನಾ ಮಾಡಲ್ಲ ಅಂದಾಗ ನೀವು ಹೇಳ್ರಿ. ಅವ ಈಗ ನೀನು ಮಾತಾಡತ್ತಿದ್ದಿಲ್ಲ, ಅದಕ್ಕೆ ಆಕಿ ಸುಮ್ಮನಾದ್ಲ. ಏನ ಹೋಗ್ಲಿ ಬಿಡು, ಈಗ ಏನಾಯ್ತು, ಅದು ಏನೋ ಹಾಕಿಡಂದಿದ್ದಿಲ್ಲ, ಇಟ್ಟಾಳು ನೋಡೋದು, ಯಾರ್ಯಾರಿಗೆ ಕೊಡ್ಬೇಕೋ ಕೊಟ್ಬಿಡು. ನಡಿಯೇ, ನಂಗೆ ಲೇಟ್ ಆಯ್ತು, ನಾಷ್ಟ ಕೊಡು. ಏನ್ರಿ ಏನು ಮಾಡೋದು ಈಗ ಅಂತ? ಇಷ್ಟೆಲ್ಲ ಮಾತಾಡ್ತಾರೆ ಇವ್ರ ಅಣ್ಣ ತಮ್ಮ. ಅಲ್ಲ, ಈಗ ಅವ 1.5 ಲಕ್ಷ ಕೊಟ್ಟಾನಂದ್ರೆ ಮ್ಯಾಲಿನ ದುಡ್ಡಿಗೆ ನಾನೇ ಹೊಂದಿಸ್ಬೇಕು. ಇಲ್ಲ, ನೀವು ಏನು ಮಾಡ್ತೀರಿ ಈಗ? ಏನ್ ಮಾಡೋದು, ಏನ್ ಎಲ್ಲಾರು ಉದುರ್ತಾವ ನಮ್ಗೆ ರೊಕ್ಕ. ಮೊನ್ನೆ ತಿರುಪತಿಗೆ ಬೇರೆ ಹೋಗಿ ಬಂದ್ವಿ, ಅಲ್ಲೇ ನನಗೆ ಒಂದು 5-6 ಸಾವಿರ ರೂಪಾಯಿ ಖರ್ಚಾಗಿ ಹೋತು. ಈಗ ನನ್ನ ಕಡೆನೂ ರೊಕ್ಕ ಅಂದ್ರೆ ಎಲ್ಲಿಂದ ತರಲಿ? ಆ ತಿಮ್ಮಪ್ಪನ ಏನಾರು ಒಂದು ದಾರಿ ತೋರಿಸ್ಬೇಕು. ಕಾಯ್ಕೊಂತ ಕುಂದ್ರಿ, ತೋರ್ಸೋ ಮಟವನ. ಅದೇ ಅಂತ ನಮ್ಮ ಹಣೆ ಬಾರ ಹಿಂಗಾಗೈತಿ, ಏನು ಮಾಡ್ಬೇಕು? ಮೊದಲು ನಾಳೆ ಹೋಗಿ ನೋಡೋಣ, ನೋಡಿ ಎಲ್ಲ ಮನ್ಸಿಗೆ ಬಂದ್ರೆ ಮಾತ್ರ ಅಲ್ಲ ರೊಕ್ಕದ ಮಾತು. ನೋಡೋಣ ತಗೋ, ಹುಡುಗಿ ಚಲೋ ಇತ್ತಪ್ಪ ಅಂದ್ರೆ ನೋಡೋಣ, ಆಗ್ಲತ್ತಾಗ ಒಂದ್ಸಲಕ್ಕೆ ಹಾಕಿ ಖರ್ಚು ಮಾಡಿ ಮದುವೆ ಮಾಡಿಬಿಡೋಣ ತಗ. ಈ ಥರ ಜಗತ್ನ್ಯಾಗ ಐಚೋಜ್ಗೆ ಇದು ಯಾವಾಗ ನನ್ಗೆ ನಮ್ಮ ಮನ್ಯಾಗ ನಡೀತೈತೆ ಅಂತ ನಾ ಅನ್ಕೊಂಡಿದ್ದೆ ಇಲ್ಬಿಡು. ಹೋದ್ ಬಂದೆ, ಪಡಾಳ ಆರಿಸ್ಕೊಂತ ಊರೆಲ್ಲ ಅಡ್ಡಾಡಿ ಬಂದೆ. ಅತ್ತಿಯರ ಎಲ್ಲಿ ಹೋಗಿದ್ ನಾನು? ಪಡಾಳ ಆರಿಸ್ಕೊಂತ ಊರ ಅಡ್ಡಾಡಿ ಬಂದೆ ಅನ್ನಕ. ಅಲ್ಲ, ನಾನು ಹೋಗಿದ್ದೆ ಎಲ್ಲಿ ಅಂತ ಗೊತ್ತಲ್ಲ ನಿಮಗೆ? ತಿರುಪತಿಗೆ ಹೋಗಿ ಬಂದೇನ್ರಿ ಅತ್ತಿಯರ ನಾನು. ಏನು ಎಲ್ಲೇ ಸುತ್ತಕ್ಕೆ ಹೋಗಿದ್ ನನಗೆ ಮಾತಾಡ್ತೀರಿ ನೀವು ಅತ್ತಾಗ? ಅಲ್ಲ, ತಿರುಪತಿಗೆ ಹೋದ್ರಿ, ನನಗೆ ಏನು ತಂದಿರಿ? ಅತ್ತಿಯರ ನಾವೇನಲ್ಲಿ ಶಾಪಿಂಗ್ ಮಾಡಕ್ ಹೋಗಿದ್ವಿ. ಸಂತ ಅಡ್ಡಾಡಿ ಎಲ್ಲ ಏನು ಬೇ ಸಿಗ್ತತಿ, ಹೊಸ ನಮ್ಮೂರ ಸಿಗ್ಲಾರ್ದೇನೆಲ್ಲ ತರೋಣ ಅಂತೇಳಿ. ಇವ ಕತಿ ದೇವ್ರೆ, ನೀ ಪಕ್ಕ ಬೆರ್ಕೆದಿ ತಗೋ, ರೂಪಾಯಿ ಖರ್ಚು ಮಾಡಕ್ಕೆಲ್ಲ ನೀ ನನ್ನ ಸಲುವಾಗಿ. ಎಲ್ಲ ಇವನು ಹಂಗದನ್ ಬಿಡು, ನೀನೇ ತರ್ಲಾರ್ದಕ್ಕೆ. ನೀವು ಪಾಪ ಅದ್ರ ಕಡೆ ಲಕ್ಷ ಹೋಗಿರ್ಬೇಕಲ್ಲ. ಪಾಪ ಅವಂಗೇನು ಗೊತ್ತಾಕತಿ? ಏನ ಪಾಪ? ಮಗಗಾದ್ರೆ ಪಾಪ, ನನಗಾದ್ರೆ ನಮ್ನಿ ಬೈಯಾಕತ್ತೀರಿ. ಸುಮ್ ಕುಂದ್ರ ಸಾಕು. ನೀನೇನು ಕಡಿಮೆ ಇರ ಮುಳುಗ್ತೀಯ ನೀನು? ನಿನಗೆ ಏನಾರ ಅತ್ತೆನ ಪ್ರೀತಿ ಇದ್ರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದಿ? ಒಗ್ಗೋ ಏನೋ ಮತ್ತೆ ಏನು ನನಗೆ ತಲೆ ಹಿಡಿಸಿದ್ರ ಮತ್ತೆ? ಹೌದು, ನೀವು ಅವನ್ನ ಯಾಕೆ ಬಿಟ್ಟು ಬಂದಿರಿ ಅತ್ಯಾರ? ಎಕ್ಸಾಮ್ ಅದ, ಓದ್ಕೋಬೇಕವ. ನಾ ಏನು ಮಾಡ್ಲೆ ಬುಬ್ಣಿ? ನಿನ್ನ ಮಗನ ಓದ್ಬೇಕಂದ್ರೆ ನಾ ಕಾವಲ ಕಾಯ್ಕೊಂಡು ಕುಂದ್ರಲೇನ ಅವನ್ನ? ತಗ ಅವನೇ ಇರ್ತೀನಿ ನಾನು ಅತ್ತಿ ಮನ್ಯಾಗ ಅಂದವ. ನನ್ನ ಮಗಳು ಅಷ್ಟು ಚಂದ ನೋಡ್ಕೊಂತತಿ. ಅದ ನನ್ನ ಮಗಳು ಮಕ್ಕಳು ಬಂದು ಇರ್ತಾವನಿಲ್ಲ, ನನ್ನ ಮಕ್ಕಳು ಬಂದು ಇರ್ತಾವನಿಲ್ಲ 2 ದಿನನಾರ. ನೋಡು ಇರಲ್ಲ, ಯಾಕಂದ್ರೆ ನೀ ಚಂದಾಗಿ ನೋಡ್ಕೊಳಲ್ಲ. ಅದ ನಿನ್ನ ಮಗ ನೋಡು, ನಾ ಅಲ್ಲೇ ಇರ್ತೀನಿ, ನಾವು ಅಲ್ಲೇ ಬರಾಕ ಅಂತಾನ. ಗೊತ್ತನ? ಹಂಗೆ ನೋಡ್ಕೊಂತತಿ, ಗೊತ್ತನ? ಇದು ಒಂದು ಮಾತು ಕಡಿಮೆ ಆಗಿತ್ತು ನನಗೆ. ಹೌದು ಪಾಪ, ನಾನು ನೋಡ್ಕೊಳ್ಳೋದೇ ಇಲ್ರಿ ಅತ್ಯಾರ. ಅಲ್ಲ, ಏನು ಮಾತಂತ ಮಾತಾಡ್ತಿರೋ, ಏನು ಬೇಕಂತ ಮಾತಾಡ್ತಿರೋ, ಏನು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತಿರೋ, ಅದೇ ಅವ್ರಿಗೆ ಗೊತ್ತಾಗ. ಅಲ್ಲ, ಆ ನಮ್ಮನಿ ಬಂದಾಗ ಚಿಕನ್ ಅಂತ, ಮೀನಂತ, ಮೊಟ್ಟೆ ಅಂತ ಮಾಡೆಲ್ಲ ತಂದು ಹಾಕ್ತೇನೆ. ನಾನೇನು ಮುಂದೆ ಕುಂತು ನೋಡೋದು ಇಲ್ಲ. ದಬ್ರಿ ಇಟ್ಟು ಒಳಗೆ ಹೋಗ್ತೇನೆ, ಏನಾರ ತಿನ್ರಿ ಎಟ್ಟಾರ ತಿನ್ರಿ ಅಂತೇಳಿ. ಯಾಕೆ ಉಳ್ಕೊಂಡೇ ಇಲ್ಲ ನಾವು ಯಾವಾಗ? ಹೆಂಗೆ ಮಾತಾಡ್ತೀರಿ ಅತ್ತೀರ? ಏನ್ರಿ ಸುಮ್ಮನೆ ನಿಂತಿರ್ತೀಯಲ್ಲ, ಇಷ್ಟು ಮಾತಾಡಕತ್ರ ಅವ್ರೆ? ಎಟ್ಟು ಮಾಡಿ ಕುಚ್ಚು ಹಾಕಿದ್ರೆ ನಿಮ್ಮ ಬಾಯಾಗೊಂದು ಒಳ್ಳೆ ಮಾತು ಬರಂಗಿಲ್ಲಲ್ಲ ನಿಮಗೆ? ಬಾಯಿ ಸೇರಾಕತ್ತಾಗ. ನಾನು ಏನು ಮಾಡ್ಲೋ ಮರಯ, ನಿಮ್ಮ ಅತ್ತಿ ಸೊಸಿ ನಡಕ ನನಗೆ ಸಾಕಾಗಿ ಹೋಗಿ ತಗೋತಾಗ. ಏನಾರ ಮಾತಾಡ್ಲಿ, ಹಾಕೊಂದಂತಾಳ ನೀವೊಂದಂತಿ, ಹಾಕೊಂದಂತಾಳ ನೀವೊಂದಂತಿ ಅತ್ತಾಗ ನಂಗೆ ಸಾಕಾಗೈತೆ ಮರ, ಸಾಕಾಗೈತಾಗ. ತೀ ಹೋಗತ್ತಾಗ, ಏನಾರ ಮಾಡ್ಕೊರಿ. ಮೊದ್ಲು ಫೋನ್ ಹಚ್ಚಿ ನಿಮ್ಮ ತಂಗಿಗೆ ಆ ಹುಡುಗನ ಕಳಿಸ್ಕೊಡ್ರಿ ಅಂತ ಹೇಳು. ಕಳಿಸ್ಕೊಡಕ್ಕೆ ಯಾರು ಇಲ್ಲ. ಆಕೆ ಹೇಳ ಮೊದ್ಲ ಮತ್ತೆ ಕರ್ಕೊಂಬ ಅಂದ್ರವ, ಇಲ್ಲಿಂದ ಕರ್ಕೊಂಬರಕ್ಕೆ ಯಾರು ಇಲ್ಲ. ಅಣ್ಣಗೆ ಅಲ್ಲಿ ಒಂದು ಹೆಜ್ಜೆ ಆಟ ತೊಗೊಂಡು ಬರಕ್ಕೆ ಹೇಳು, ಬಂದು ಹುಡುಗನ ಕರ್ಕೊಂಡು ಹೋಗನ್ನು ಅಂತ ಹೇಳಾಳ. ನೋಡು,
ನೋಡು ಇಷ್ಟು ಹೇಳಿದ್ಮೇಲೆ ಕರ್ಕೊಂಬರ್ಬೇಕಾಗ್ತೀರ ನೀವು. ಎಕ್ಸಾಮ್ ಅದ ಅವನಿಗ. ಅಲ್ಲ ಅವ ಇರ್ತೇನೆ ಅಂದ್ರೆ ಬರ್ಲಿ ಇವತ್ತು ಮಾಡ್ತೇನೆ ಅವ್ನಿಗೆ ಬೇಸಿಗೆ. ಅಲ್ಲ ಇರ್ತೇನೆ ಅಂತದ್ದು ಹೋಗಿ ಹೇಳೋಣಲ್ಲ ಅವ್ನು ಏನು ಮಾಡಲಿ ಅಂತ. ನಾನು ಎಕ್ಸಾಮ್ ಓದ್ಕೋಬೇಕು ಮಾಡ್ಬೇಕು ಪರೀಕ್ಷೆ ಬರೀಬೇಕು ಅನ್ನೋದು ಏನು ಆ ಹುಡುಗ ತಲೆಯಾಗ ಇಲ್ಲೋ ಏನೋ ಯಾರಿಗೆ ಗೊತ್ತಾಗ. ಬರ್ಲಿ ಇವತ್ತು ಮನೆಗೆ ಬರ್ಲಿ. ಇವತ್ತು ಅವ್ನಿಗೆ ಐತಿ ಇವತ್ತು ಅವ್ನಿಗೆ ಯಾಕ ಭಾಳ ಅವನು ಒಂಥರ ಲೂಜ್ ಬಿಟ್ಟಂಗೆ ಆಗ್ಯಾನ ಏನ ರೀ. ಹೋರಿ ಕರ್ಕೊಂಬರೋರಿ. ನಿದ್ದೆ ಬರತ್ಬಿಡತ್ತೆ ಯಾಕ ನನಗಂತೂ. ನೀವು ಟ್ರೈನ್ಯಾಗ ನೆಟ್ಟಗೆ ನಿದ್ದೆಗಿಲ್ಲ ಏನಿಲ್ಲ. ಅಲ್ಲ ಇದು ನಾಳೆ ಕರ್ಕೊಂಬರ್ತೇನೆ ಬಿಡು. ನಾಳೆ ಬೆಳಗ್ಗೆ ಸಾಲಿ ಕಳಿಸ್ಬೇಕು ಅವನ್ನ ಏನ. ಹೋರಿ ಕರ್ಕೊಂಬರ್ರಿ ಇವತ್ತೆ. ಎಲ್ಲ ಗೆಜ್ಜಿ ಕಟ್ಕೊಂಡು ಕುಣೀರಿ. ಈಗ ಹೇಳ್ದಂಗ ತಿರುಪತಿಗೆ ಹೋಗಿ ಉಂಡಿ ಕಟ್ಟಿಸ್ಕೊಂಬಂದಾಳ ಈಡಾಗಿ. ಅಲ್ಲ ನನಗೊಂದು ಏನು ತಂದಿಲ್ಲ ಹಂಗ ಬಂದಾಳ. ಅಲ್ಲ ನಿಮಗೆ ತಿರುಪತಿ ಉಂಡಿಗೆ ಇಷ್ಟು ಸಾಧಾರಣವಾಗಿ ಮಾತಾಡ್ತಿರಲ್ಲ ನೀವು. ಏನಪ್ಪ ವಯಸ್ಸಿಗೆ ಒಂದು ಬೆಲೆ ಇಲ್ದಂಗೆ ಮಾಡ್ತೀರಿ. ಒಟ್ಟು ಹೋಗ್ಲಿ ಬಿಡ್ರಿ, ನಿಮ್ಮ ಕೊಟ್ಟು ಮಾತಾಡ್ಯಾರ ಏನು ಉಪಯೋಗ ಐತಿ. ನಾನೇನು ಅಲ್ಲೇನು ಅಡ್ಡಾಡಕ್ಕೆ ಪ್ಯಾಟಿಗೆ ಹೋಗಿ ಸುತ್ತಾಡಕ್ಕೆ ಹೋಗಿದ್ದಿಲ್ಲ. ನಿಮ್ಮ ಕೊಟ್ಟು ಯಾರು ಮಾತಾಡ್ತಾರೆ ಬಿಡ್ರಿ. ಹೋಲತ್ತ ಆತು ನಾಳೆ ಹೋಗಿ ಕರ್ಕೊಂಬರ್ರಿ.